ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಗಳನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ಅತ್ಯಂತ ಕಠಿಣ ಎಂದು. ನಿನ್ನೆಯ ಗತವನ್ನು ಹಾಗೆ ನಾಳೆಯ ಭವಿಷ್ಯವನ್ನು ಊಹಿಸಿಕೊಂಡು ಈ ದಿನದ ಸಂತೋಷವನ್ನು ಕಳೆದುಕೊಳ್ಳಬೇಡ ಓ ಮನುಜ. ಇವತ್ತಿನ ದಿನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೋಡು. ಜೊತೆಗೆ ಇದ್ದವರು ಬದಲಾಗುತ್ತಾ ಇದ್ದಾರೆ ಎಂದು ಬೇಸರಗೊಳ್ಳಬೇಡ. ಬದಲಾಗುವವರು ಬದಲಾಗಲಿ ಬಿಡಿ. ಜನರು ಬಣ್ಣವನ್ನು ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖ ಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪು ದಾರಿ ನಡೆದರೆ ನೋಡಲು ಆಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ತಂದೆ ತಾಯಿಗಳು ಏನಾದರೂ ಹೇಳಿದರೆ ಎಲ್ಲವನ್ನ ನುಂಗಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಯಾರೋ ಏನೋ ಹೇಳಿದರೂ ಕೂಡ ಅದು ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೇಳಬಹುದು. ಆದರೆ ನಿನ್ನ ತಂದೆ ತಾಯಿಗಳು ಹೇಳುವುದು ಮಾತ್ರ ನಿನ್ನ ಒಳ್ಳೆಯದಕ್ಕಾಗಿಯೇ ಎನ್ನುವುದನ್ನು ಮಾತ್ರ ಮರೆಯಬೇಡ. ನೀನು ಕೊಡುವಷ್ಟು ಬೆಳೆಯದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇರುವುದರಲ್ಲಿಯೇ ಹಂಚಿ ತಿನ್ನುವಷ್ಟು ಮನಸ್ಸು ಎನ್ನುವುದು ನಿನ್ನಲ್ಲಿ ಇದ್ದರೆ ಶ್ರೀಕೃಷ್ಣ ಪರಮಾತ್ಮನು ನೀನು ಸಾಕು ಎನ್ನುವಷ್ಟನ್ನು ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ದೇವರು ಇದ್ದಾನೆ, ಅವನು ಖಂಡಿತವಾಗಿಯೂ ಕೂಡ ನಿನಗೆ ಏನನ್ನ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನಿಟ್ಟು ನಿನ್ನ ಕೆಲಸ ಕಾರ್ಯಗಳನ್ನು ನೀನು ತುಂಬಾ ಜವಾಬ್ದಾರಿಯಿಂದ ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಯಾವಾಗ ಏನು ಕೊಡಬೇಕು ಎನ್ನುವುದು. ಯಾರೊಬ್ಬರ ಬಡತನವನ್ನು ನೋಡಿ ಸಂಬಂಧವನ್ನು ಮುರಿದುಕೊಳ್ಳಬೇಡಿ. ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವಂತಹ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದೆಂದಿಗೂ ಕೂಡ ಸಿಗುವುದಿಲ್ಲ ಎನ್ನುವುದನ್ನು ಮಾತ್ರ ಮರೆಯಬೇಡ. ಪ್ರಪಂಚದಲ್ಲೇ ಅತಿ ಸುಂದರವಾಗಿರುವಂತಹ ಜೋಡಿ ನಗು ಮತ್ತು ಅಳು. ಅವು ಯಾವತ್ತಿಗೂ ಕೂಡ ಭೇಟಿ ಆಗುವುದೇ ಇಲ್ಲ. ಅಕಸ್ಮಾತಾಗಿ ಭೇಟಿ ಆದರೆ ಆ ಕ್ಷಣ ಯಾವತ್ತಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮಾತ್ರ ನೀವು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಸೋಲದೆ ಏನನ್ನ ಗಳಿಸಲು ಸಾಧ್ಯವಿಲ್ಲ. ಸ್ವರ್ಗ ಕೂಡ ಸಾವನ್ನು ಬೇಡುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ನೀ ನೀಡಿದ ಸಂಪಾದನೆಯಲ್ಲಿ ಇಲ್ಲವಾದರೆ ಬೆಲೆ ಕಟ್ಟುವವರು ನಿನ್ನ ಒಂದೊಂದು ತುತ್ತಿನ ಅನ್ನದಲ್ಲಿ ಎನ್ನುವುದನ್ನು ಮಾತ್ರ ಮರೆಯಬೇಡ. ಜೀವನದಲ್ಲಿ ಯಾರದೋ ನೆನಪು ನಿಮ್ಮನ್ನು ಪದೇ ಪದೇ ಕಾಡುತ್ತಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ, ಅವರ ಮನಸ್ಸಿನಲ್ಲಿಯೂ ಕೂಡ ನೀವು ಇದ್ದೀರಿ ಎಂದು ಅರ್ಥ. ಇದನ್ನು ಅರ್ಥೈಸಿಕೊಂಡು ಜೀವನವನ್ನು ಮಾಡುವುದನ್ನು ನೋಡಿ. ಎಲ್ಲರಿಗೂ ಇಷ್ಟವಾಗುವಂತೆ ಮುಖವಾಡವನ್ನು ಧರಿಸಿ ಬದುಕುವುದಕ್ಕಿಂತ ನಮ್ಮ ನಿಜವಾದ ಸ್ವಭಾವದೊಂದಿಗೆ ಕೆಲವರ ಮನಸ್ಸಿನಲ್ಲಿ ಸ್ಥಾನವನ್ನು ಪಡೆಯುವುದು ಉತ್ತಮ. ಏಕೆಂದರೆ ಸುಳ್ಳಿನ ಮೆಚ್ಚುಗೆಗಿಂತ ಸತ್ಯದ ಒಪ್ಪಿಗೆ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲೇಬೇಡಿ. ಎಂದೆಂದಿಗೂ ಕೂಡ ನಿಮಗೆ ಒಳ್ಳೆಯದೇ ಆಗಬೇಕು ಎನ್ನುವುದೇ ಆದರೆ ಯಾರಿಗೂ ಕೂಡ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಮನುಷ್ಯ ಕುಗ್ಗುವುದು ಎರಡೇ ಕಾರಣಕ್ಕೆ. ಒಂದು, ನಂಬಿದವರೇ ತನ್ನ ಭಾವನೆಗಳೊಂದಿಗೆ ಆಟ ಆಡಿದಾಗ. ಎರಡನೆಯದು, ತಾನು ನಂಬಿದವರೇ ತಮ್ಮ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋದಾಗ. ಎಂಥವರನ್ನು ನಂಬಬೇಕು ಎಂಥವರನ್ನು ನಂಬಬಾರದು ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಲೇಬೇಡಿ. ಅತಿಯಾಗಿ ಪರೀಕ್ಷಿಸಬೇಡ. ಭಗವಂತ ನೋವಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಸಾವಿನದ್ದು ಆಗಿರಬಹುದು ಎನ್ನುವುದನ್ನು ಮರೆಯಬೇಡ. ಕೋಪ ಮಾಡಿಕೊಳ್ಳುವವರು ಮುನಿಸಿಕೊಳ್ಳುವವರು ಈ ಎರಡೂ ಗುಣ ಇದ್ದವರು ನಿಮ್ಮ ಜೊತೆಯಲ್ಲಿ ಇದ್ದರೆ ಅಂಥವರನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅಂಥವರಿಗೆ ಪ್ರೀತಿಸುವುದು ಗೊತ್ತೇ ಹೊರತು ನಟಿಸುವುದಕ್ಕೆ ಬರುವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅಂಥವರನ್ನು ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಅಂಥವರು ಮತ್ತೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮಾತ್ರ ನೀವು ಜೀವನದಲ್ಲಿ ಎಂದಿಗೂ ಕೂಡ ಮರೆಯಲೇಬಾರದು. ನಿನ್ನ ಮಾಡಿದ ಅಳಿಸಿದ ಅನ್ನವನ್ನು ತಿಂದರೆ ಹೇಗೆ ದೇಹ ಹಾಳಾಗುತ್ತದೆಯೋ ಹಾಗೆಯೇ ನಿನ್ನೆ ಮೊನ್ನೆ ಆಡಿದ ಮಾತುಗಳು ತಲೆಯಲ್ಲಿ ಇಟ್ಟುಕೊಂಡರೆ ತಲೆ ಕೆಟ್ಟು ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವುದು ಬದಲು ನಮ್ಮ ಜೊತೆಗೆ ಇರುವ ಯೋಗ್ಯತೆ ಅವರಿಗೆ ಇಲ್ಲ ಅಂತ ಬದುಕುವುದು ಶ್ರೇಷ್ಠ ಅಲ್ಲವೇ? ಸಣ್ಣ ಪುಟ್ಟ
ಜಗಳಗಳಿಗೆ ಸಂಬಂಧಗಳನ್ನು ಕಳೆದುಕೊಳ್ಳಬೇಡಿ. ಕೋಪ ಕರಗಿ ತಾಳ್ಮೆ ವಾಪಸ್ಸು ಬರಬಹುದು. ವ್ಯಕ್ತಿ ಎಂದಿಗೂ ಕೂಡ ವಾಪಸ್ಸು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಒಂಟಿಯಾಗಿ ಸಂತೋಷವಾಗಿ ಇರಲು ಕಲಿಯಿರಿ. ಯಾರು ಯಾವಾಗ ನಿಮ್ಮನ್ನು ಹೇಗೆ ಬಿಟ್ಟು ಹೋಗುತ್ತಾರೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ನಾವು ಯಾರಿಗೆ ತುಂಬ ಬೆಲೆಯನ್ನು ಕೊಡುತ್ತೇವೆಯೋ, ನಾವು ಹೆಚ್ಚು ಯಾರ ಮಾತು ಕೇಳುತ್ತೇವೆಯೋ ಅವರಿಂದ ಯಾವತ್ತೂ ನಮಗೆ ಮಾತಿಗಾಗಲಿ ನಮ್ಮ ಭಾವನೆಗಳಿಗೆ ಆಗಲಿ ಬೆಲೆ ಎನ್ನುವುದು ಸಿಗುವುದೇ ಇಲ್ಲ. ಅಂಥವರಿಂದ ನೀವು ಏನನ್ನೂ ಕೂಡ ಬಯಸುವುದಕ್ಕೆ ಹೋಗಬೇಡಿ. ಅವಸರ ಪಡುವುದಕ್ಕೆ ಹೋಗಬೇಡಿ. ಕಾದು ನೋಡಬೇಕು. ಮತ್ತೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಎಂದೆಂದಿಗೂ ಕೂಡ ನೀವು ಮರೆಯುವುದಕ್ಕೆ ಹೋಗಬೇಡಿ. ಒಬ್ಬ ವ್ಯಕ್ತಿಯನ್ನು ಮರೆಯುವುದು ಅಷ್ಟು ಕಷ್ಟವೇನೂ ಅಲ್ಲ. ಆದರೆ ಅವನ ಜೊತೆ ಕಳೆದಂತಹ ಸುಂದರವಾಗಿರುವಂತಹ ಕ್ಷಣಗಳು, ಅವನು ಆಡಿದ ನಂಬಿಕೆಯ ಮಾತುಗಳು, ಅವುಗಳನ್ನು ಮರೆಯುವುದಕ್ಕೆ ಇಡೀ ಜನ್ಮವೇ ಬೇಕಾಗುತ್ತದೆ. ಒಳ್ಳೆಯದು ಅಥವಾ ಕೆಟ್ಟದ್ದು ನಮ್ಮೊಳಗೆ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಹೊಳೆಯುತ್ತಾ ಹೋಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಪ್ರೀತಿ ಹೃದಯದಿಂದ ಹುಟ್ಟಬೇಕು, ಮಾತುಗಳಿಂದ ಅಲ್ಲ. ನಿಸ್ವಾರ್ಥ ಕಾಳಜಿಯಿಂದ ಬೆಳೆಯಬೇಕು. ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತಾನೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಜೀವನದಲ್ಲಿ ಯಾರ ಅವಶ್ಯಕತೆಯೂ ಕೂಡ ನೀನು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ಕಷ್ಟ ಅಂತ ಬಂದರೆ ನಿಮ್ಮಿಂದ ಆದರೆ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಎಷ್ಟೇ ಕಷ್ಟ ಬಂದರೂ ಕೂಡ ನಾ ಕುಸಿಯುವುದಿಲ್ಲ. ಏಕೆಂದರೆ ನಾ 100 ಸಲ ಗೆದ್ದವನಲ್ಲ, 1000 ಸಲ ಸೋತವನು. ಜೀವನದಲ್ಲಿ ಸೋಲು ಬರುವುದು ಸಹಜ. ಆದರೆ ಆ ಸೋಲೇ ಅಂತಿಮವಲ್ಲ. ಸಮಯ ಬರಲಿ ಎಂದು ಕಾಯಬೇಡ. ಮೊದಲು ನೀನು ಬದಲಾಗು. ಏಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠವನ್ನು ಕಲಿಸಿದ್ದಾರೆ ಅನ್ನುವುದು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಮಾತಿನಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಕೂಡ ಯಾರಿಗೂ ಹೊರೆ ಆಗುವುದೇ ಇಲ್ಲ. ಕಳೆದುಕೊಂಡ ಮೇಲೆ ತಿಳಿಯುತ್ತದೆ ಮನುಷ್ಯನ ಬೆಲೆ. ಕಣ್ಣೀರು ಹಾಕಿದ ಮೇಲೆ ತಿಳಿಯುತ್ತದೆ ಪ್ರೀತಿಯ ಬೆಲೆ ಏನು ಎನ್ನುವುದು. ಅತಿಯಾಗಿ ಯೋಚಿಸುವ ವ್ಯಕ್ತಿ ಅವನ ದೇಹ ಸಾಯುವ ಮುಂಚೆಯೇ ಮನಸ್ಸಿನಲ್ಲಿ ಅನೇಕ ಬಾರಿ ಸತ್ತು ಬಿಟ್ಟಿರುತ್ತಾನೆ. ಒಂದು ಹೆಣ್ಣು ನೆಮ್ಮದಿಯಾಗಿ ಇರುವುದು ಯಾವಾಗ ಅಂದರೆ ಅವಳ ನೋವುಗಳನ್ನು ಹಂಚಿಕೊಳ್ಳುವ ಜೊತೆಗಾರ ಸಿಕ್ಕಾಗ ಮಾತ್ರ ಅವಳು ಖುಷಿಯಾಗಿ ಇರುವುದಕ್ಕೆ ಸಾಧ್ಯವಾದೀತು. ಮನಸ್ಸಿದ್ದರೆ ಬರ್ತೀನಿ ಅನ್ನುವ ಪ್ರೀತಿ, ದುಡ್ಡಿದ್ದರೆ ಬರ್ತೀನಿ ಅನ್ನುವ ಸಂಬಂಧ, ಏನೂ ಬೇಡ ನಾ ಬರ್ತೀನಿ ಅನ್ನುವ ಗೆಳೆತನವೊಂದು ಸಾಕು. ಮಾತಿಲ್ಲ ಅಂದರೆ ಮರತೆ ಎಂದು ತಿಳಿಯಬೇಡ. ಈ ಮೌನಕ್ಕೆ ಕಾರಣ ನೀನೇ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಲೇಬೇಡ. ಜೀವನದಲ್ಲಿ ಸ್ನೇಹವಾಗಲಿ ಸಂಬಂಧವೇ ಆಗಲಿ ಚೆನ್ನಾಗಿ ಇರಬೇಕು ಅಂದರೆ ಸರಿ ತಪ್ಪುಗಳನ್ನು ಹುಡುಕಬಾರದು. ಒಳ್ಳೆಯತನದಿಂದ ಸೋತು ಬಾಳುವುದೇ ನಿಜವಾದ ಜೀವನ ಎನ್ನುವುದನ್ನು ಮರೆಯಬೇಡಿ. ಜಗತ್ತಿನಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣುವುದು ಗಡಿಯಾರ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಕೂಡ ಒಂದೇ. ಅದು ಯಾರಿಗಾಗಿಯೂ ಕೂಡ ನಿಲ್ಲುವುದಿಲ್ಲ, ಯಾರಿಗಾಗಿಯೂ ಕೂಡ ಕಾಯುವುದು ಕೂಡ ಇಲ್ಲ. ಗಡಿಯಾರದ ರೀತಿಯಲ್ಲಿ ನೀವು ಜೀವನವನ್ನು ಕಳೆಯಬೇಕು. 100 ಒಳ್ಳೆಯದನ್ನು ಮಾಡು, ಯಾರಿಗೂ ಕೂಡ ಕಾಣುವುದಿಲ್ಲ. 1 ತಪ್ಪು ಮಾಡು, ಎಲ್ಲರ ಕಣ್ಣಿಗೂ ಕೂಡ ನೀನೇ ಕಾಣುತ್ತೀಯ. ಬಿದ್ದವನನ್ನು ನೋಡಿ ನಗಬೇಡ, ಬಡವನನ್ನು ನೋಡಿ ಹಂಗಿಸಬೇಡ, ಹಸಿದವನನ್ನು ನೋಡಿ ತಿರಸ್ಕಾರವನ್ನು ಮಾಡಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರೇ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಲೇಬೇಡ. ಅವಶ್ಯಕತೆ ಇದ್ದಾಗ ನೆನಪು ಮಾಡಿಕೊಳ್ಳುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆಯನ್ನು ಇಟ್ಟ ನಾವೇ ದಡ್ಡರು. ನಾನಿರುವುದು ಹೀಗೆ ಧೂಳು ಹಿಡಿದ ಪುಸ್ತಕದಂತೆ. ಮನಸ್ಸಿಟ್ಟು ಓದುವವರಿಗೆ ಮಾತ್ರ ನನ್ನೊಳಗಿನ ಭಾವನೆ ತಿಳಿಯುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡಿ. ನನಗೂ ನಿನಗೂ ಅಷ್ಟೇ ವ್ಯತ್ಯಾಸ. ನಾನು ನಿನ್ನನ್ನು ನಿರೀಕ್ಷಿಸುತ್ತಿರುವೆ, ನೀನು ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಾ ಇರುವೆ. ಯಾರ ಮಾತಿಗೂ ಕೂಡ ನೀ ಯೋಚಿಸಬೇಡ. ಯಾರನ್ನೂ ಕೂಡ ನಂಬಿ ನೀ ಈ ಭೂಮಿಯ ಮೇಲೆ ಬಂದಿಲ್ಲ, ಜೀವಿಸುತ್ತಾನೂ ಕೂಡ ಇಲ್ಲ. ಯಾರ ಆಸೆಯಂತೆಯೂ ಕೂಡ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬೇಡ. ತಾಳ್ಮೆ ಹೇಗಿರಬೇಕು ಅಂದರೆ ಬೇರೆಯವರು ನಮ್ಮನ್ನು ಅವಮಾನ ಮಾಡಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪವನ್ನು ಪಡುವಂತೆ ಇರಬೇಕು. ಆ ರೀತಿಯಾಗಿರುವಂತಹ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಬದುಕಿನಲ್ಲಿ ಸಾಧನೆಯನ್ನು ಅಥವಾ ನೀವು ಅಂದುಕೊಂಡ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಬೇಡಿ.
ಜೊತೆಗೆ ಇರುವವರು ಬೇಗನೆ ಬೆಳೆದರು ಎಂದು ಕುಗ್ಗಬೇಡ. ಬಿದ್ದ ಬೀಜಕ್ಕೂ ಕೂಡ ನೆಟ್ಟ ಗಿಡಕ್ಕೂ ಕೂಡ ವ್ಯತ್ಯಾಸ ಇರುತ್ತದೆ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಕೋಪ ಮಾತಿನಲ್ಲಿ ಇರಬೇಕು, ಮನಸ್ಸಿನಲ್ಲಿ ಅಲ್ಲ. ಪ್ರೀತಿ ಮನಸ್ಸಿನಲ್ಲಿ ಇರಬೇಕು, ಮಾತಿನಲ್ಲಿ ಅಲ್ಲ. ಕಾಗದ ಮೇಲೊಂದು ಬರೆದಿದ್ದೆ ನನ್ನವಳ ಪ್ರೀತಿಯ ಕತೆ. ಈ ಪ್ರೀತಿಯ ಕತೆ ಕೇಳಿ ಆ ಕಾಗದವೂ ಕೂಡ ಅಳುತ್ತಿತ್ತು. ಏಕೆಂದರೆ ಆ ಕಥೆಯ ಅಂತ್ಯದಲ್ಲಿ ಆ ಕಾಗದಕ್ಕೂ ಕೂಡ ಅವಳ ಮೇಲೆ ಪ್ರೀತಿ ಆಗಿತ್ತಂತೆ. ಜೀವನದಲ್ಲಿ ಯಾವುದು ಕೂಡ ನಾವು ಅಂದುಕೊಂಡಂತೆ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಹುಡುಕುವ ಪ್ರೀತಿಗಿಂತ ಜೊತೆಗೆ ಇರುವಂತಹ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದೇ ಇರುವಂತಹ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲು ಆಗದೇ ಇರುವಂತಹ ನೆನಪುಗಳು ಚಂದ. ಕಾಡುವ ಬಡತನ ನಾಳೆ ಹೋಗಿ ಬಿಡಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು, ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವಾದೀತೆ. ಅಪ್ಪ ನೀನಿಲ್ಲದ ಬದುಕು ರೂಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಪ್ಪನ ಮಹತ್ವ ಏನು ಎನ್ನುವುದು. ಹೆತ್ತವರಿಗಾಗಿ ಸೋತ ಹುಡುಗಿ, ಜವಾಬ್ದಾರಿಗಾಗಿ ಸೋತ ಹುಡುಗ. ಪ್ರೀತಿ ಸೋತಿರಬಹುದು, ಆದರೆ ಎಂದಿಗೂ ಕೂಡ ಸಾಯುವುದಿಲ್ಲ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬೇಡಿ. ಸತ್ಯವಾದ ಮಾತು, ನಿಮಗಾಗಿ ಯಾರು ಕಾಯುತ್ತಾ ಇರುತ್ತಾರೆಯೋ ಅವರಿಗಾಗಿ ಬದುಕಿ, ನಿಮಗಾಗಿ ಯಾರು ಅಳುತ್ತಾ ಇರುತ್ತಾರೆಯೋ ಅವರನ್ನು ನಗಿಸಿ, ನಿಮಗಾಗಿ ಯಾರು ಹಂಬಲಿಸುತ್ತಾ ಇರುತ್ತಾರೆಯೋ ಅವರನ್ನು ಪ್ರೀತಿಸಿ. ಕೊಡಲಾರೆನು ಯಾರಿಗೂ ನಿನಗೆ ಕೊಟ್ಟ ಜಾಗ, ಏಕೆಂದರೆ ನೀನೇ ನನ್ನ ಜೀವನದ ಒಂದು ಸುಂದರವಾಗಿರುವಂತಹ ಭಾಗ ಎನ್ನುವುದನ್ನು ಮರೆಯಬೇಡಿ. ದೇವರು ಬೇಕಂತಲೇ ಕೆಲವರನ್ನ ನಮ್ಮಿಂದ ದೂರ ಮಾಡಿಬಿಡುತ್ತಾನೆ, ಏಕೆಂದರೆ ನಮಗೆ ತಿಳಿಯದೇ ಇರುವಂತಹ ಸತ್ಯ ದೇವರಿಗೆ ಮಾತ್ರ ತಿಳಿದಿರುತ್ತದೆ. ತಾವು ಕಾಣದ ಜಗತ್ತು ತಮ್ಮ ಮಕ್ಕಳಿಗೆ ಕಾಣಲಿ ಎಂದು ಬಯಸುವ ಏಕೈಕ ಜೀವಗಳು ನಮ್ಮ ಅಪ್ಪ ಅಮ್ಮ. ಅಂಥವರನ್ನು ಎಂದಿಗೂ ಕೂಡ ನೀವು ಅನಾಥಾಶ್ರಮಕ್ಕೆ ಕಳಿಸುವುದಕ್ಕೆ ಹೋಗಬೇಡಿ. ಮನಶುದ್ಧಿ ಇಲ್ಲದೆ ಮಂತ್ರಾಲಯಕ್ಕೆ, ಧರ್ಮದ ನಡೆ ಇಲ್ಲದೆ ಧರ್ಮಸ್ಥಳಕ್ಕೆ, ಶಾಂತ ಭಗ್ನ ಮಾಡಿ ಶಬರಿಮಲೆಗೆ, ತಿರುಚಿ ಮಾತನಾಡಿ ತಿರುಪತಿಗೆ ಹೋದರೆ ದೇವರು ನಿಮ್ಮನ್ನು ಮೆಚ್ಚುವುದಕ್ಕೆ ಸಾಧ್ಯವಾದೀತೆ. ತಡವಾದರೂ ಕೂಡ ಪರವಾಗಿಲ್ಲ, ಆಗುವುದಕ್ಕಿಂತ ಮುಂಚೆಯೇ ಸರಿಯಾಗಿ ಯೋಚನೆಯನ್ನು ಮಾಡಿ ಮದುವೆಯಾಗಿ, ಇಲ್ಲವಾದರೆ ಸಾಯುವವರೆಗೂ ಕೂಡ ಯೋಚನೆ ಮಾಡಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನನ್ನವರು ಎಂಬ ಭ್ರಮೆ ತುಂಬ ಇತ್ತು, ಆದರೆ ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು ಎನ್ನುವುದನ್ನು ಮರೆಯಬೇಡಿ. ಕರ್ಮ ಎಂದರೆ ಏನು ಎಂದು ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ. ಕೃಷ್ಣ ಹೇಳಿದನು, ಉತ್ತಮವಾದ ಕೆಲಸಕ್ಕೆ ಉತ್ತಮ ಪರಿಣಯ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪರಿಣಯ, ಇದುವೇ ಕರ್ಮ ಎಂದು. ನಮಗೆ ಕೇಡು ಬಯಸಿದವರ ಮೇಲೆಲ್ಲ ಸೇಡು ತೀರಿಸಿಕೊಳ್ಳುವುದು ಅವಶ್ಯಕತೆ ಇಲ್ಲ, ಏಕೆಂದರೆ ಕಾಲ ಕಳೆದಂತೆ ಕರ್ಮವೇ ಉತ್ತರವನ್ನು ನೀಡುತ್ತದೆ. ಕಾದು ನೋಡಬೇಕು, ತಾಳ್ಮೆ ಎನ್ನುವುದು ನಮಗೆ ಇರಬೇಕು. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಇಲ್ಲಿ ಯಾರೂ ಕೂಡ ನಿನ್ನವರಲ್ಲ, ಎಲ್ಲರೂ ಕೂಡ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ ಅಷ್ಟೇ ಎನ್ನುವುದನ್ನು ಮರೆಯಬೇಡಿ. ಇತಿಹಾಸದಲ್ಲಿ ಸೋತವನ ಹೆಸರು ಕೂಡ ಇದೆ, ಗೆದ್ದವನ ಹೆಸರು ಕೂಡ ಇದೆ, ಆದರೆ ಅಲ್ಲೇ ನೋಡಿಕೊಂಡು ನಕ್ಕವನ ಹೆಸರು ಇಲ್ಲದೇ ಇರುವುದನ್ನು ನೀನು ಮರೆಯಬೇಡ. ಮೋಸ ಮಾಡುವವರೆಲ್ಲರೂ ಕೂಡ ಮುಂದೊಂದು ದಿನ ಮತ್ತೊಬ್ಬರಿಂದ ಮೋಸ ಹೋಗಲೇಬೇಕು. ಲೆಕ್ಕ ಬರೀ ಗಣಿತದಲ್ಲಿ ಮಾತ್ರ ಅಲ್ಲ, ಕರ್ಮದಲ್ಲಿಯೂ ಕೂಡ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅವಕಾಶ ಸಿಕ್ಕಿದೆ ಅಂತ ಅವಮಾನವನ್ನು ಮಾಡಬೇಡಿ. ಕಾಲ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಗುಗೆ ಇರುವಂತಹ ಬೆಲೆ ನೋವಿಗೆ ಇಲ್ಲ, ಹಣಕ್ಕೆ ಇರುವಂತಹ ಬೆಲೆ ಗುಣಕ್ಕೆ ಇಲ್ಲ, ಸುಳ್ಳಿಗೆ ಇರುವ ಬೆಲೆ ಸತ್ಯಕ್ಕೆ ಇಲ್ಲ. ಇದೇ ಇಂದಿನ ಪ್ರಪಂಚ ಎನ್ನುವುದನ್ನು ಮರೆಯಬೇಡಿ. ಇತಿಹಾಸದಲ್ಲಿ ಸೋತವನ ಹೆಸರು ಕೂಡ ಇದೆ, ಗೆದ್ದವನ ಹೆಸರು ಕೂಡ ಇದೆ. ಹೀಗೆ ನೀವು ಜೀವನದಲ್ಲಿ ಗೆದ್ದು ಬೀಗಬೇಕು. ಇತಿಹಾಸದಲ್ಲಿ ನಿಮ್ಮ ಹೆಸರನ್ನು ಸೃಷ್ಟಿಯಾಗುವಂತೆ ನೀವು ಜಯವನ್ನು ಸಾಧಿಸಬೇಕು. ರೋಗ ಬಂದರೆ ಹೆದರಬೇಡ, ಸಮಯವಾದರೆ ಮಾತ್ರ ಸಾವು ಬರುತ್ತದೆ. ರೋಗ ಇಲ್ಲ ಎಂದು ಸಂತೋಷವನ್ನು ಪಡಬೇಡ, ಮರಣಕ್ಕೆ ಯಾವುದೇ ರೋಗದ ಅವಶ್ಯಕತೆ ಇರುವುದಿಲ್ಲ ಎನ್ನುವುದನ್ನು ಮರೆಯಬೇಡಿ. ಒಂದು ತಪ್ಪನ್ನು ಹುಡುಕಿ ದೂರ ಆಗುವುದು ದೊಡ್ಡದ್ದಲ್ಲ, 100 ತಪ್ಪುಗಳನ್ನು ಕ್ಷಮಿಸಿ ಜೊತೆಯಲ್ಲಿ ಇರುವುದೇ ನಿಜವಾದ ಪ್ರೀತಿ. ನಿಯತ್ತು ಒಂದು ನಿನ್ನಲ್ಲಿ ಇದ್ದರೆ ಎಲ್ಲರೂ ನಿನ್ನ ಕೈ ಬಿಟ್ಟರೂ ಕಾಣದ ಕೈ ನಿನ್ನನ್ನು ಕಾಪಾಡುತ್ತದೆ ಎನ್ನುವುದನ್ನು ಮರೆಯಬೇಡ. ಋಣ ಇರುವಂತಹ ಅನ್ನ
ಹಣೆಬರಹದಲ್ಲಿ ಬರೆದಿದ್ದರೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾದೀತು. ಬೆಲೆ ಕಟ್ಟುವುದಕ್ಕೆ ಆಗದೇ ಇದ್ದರೂ ಕೂಡ ಜೀವ ಅಂದರೆ ಅದು ತಾಯಿ. ಇನ್ನೊಬ್ಬರಿಗೆ ಹೋಲಿಸುವುದಕ್ಕೆ ಸಾಧ್ಯವಾಗದೇ ಇರುವ ಜೀವ ಅಂದರೆ ಅದು ತಂದೆ ಪ್ರೀತಿ. ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ, ಬಿಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ. ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಮನುಷ್ಯ ಎಂದಿಗೂ ಕೂಡ ಬಿಡುವುದೇ ಇಲ್ಲ. ಜೀವನದಲ್ಲಿ ವಾಪಸ್ಸು ಬರದೇ ಇರುವುದು 3: ಪ್ರಾಣ, ಯೌವನ, ಕಾಲ. ಬಂದು ಹೋಗುವುದು 3: ರೋಗ, ಆಸ್ತಿ, ಕಷ್ಟ. ಬಂದು ಹೋಗದೇ ಇರುವುದು ವಿದ್ಯೆ, ಸಂಬಂಧ, ಸ್ನೇಹ. ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳಿ. ಯಾರನ್ನ ಬಲವಾಗಿ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಜವಾದವರು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಬೇಡಿ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರ ಕೊಡಿ. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಎನ್ನುವುದು ಇರುವುದಕ್ಕೆ ಸಾಧ್ಯವಾದೀತೆ. ಇಷ್ಟೊಂದು ಕೋಪ ಮಾಡಿಕೊಳ್ಳಬೇಡ. ನನ್ನನ್ನು ಬಿಟ್ಟರೆ ನಿನ್ನನ್ನು ಸಮಾಧಾನ ಮಾಡುವವರು ಯಾರೂ ಇಲ್ಲ ಎಂದು. ಅವಶ್ಯಕತೆಯಿದ್ದಾಗ ನಮ್ಮನ್ನು ಹುಡುಕಿದವರು ಅವಶ್ಯಕತೆ ಮುಗಿದ ಮೇಲೆ ನಮ್ಮ ನೆನಪನ್ನೇ ಮರೆತವರು. ಆಗ ಅರ್ಥ ಆಯಿತು, ನಾವು ಅವರ ಜೀವನದ ಭಾಗ ಅಲ್ಲ, ಸಮಯಕ್ಕೆ ಬೇಕಾದ ಒಂದು ಆಯ್ಕೆ ಅಷ್ಟೇ ಎಂದು. ಯಾರನ್ನ ನಂಬುತ್ತೀರಾ, ಯಾರನ್ನ ಬಿಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು. ಕಷ್ಟದಲ್ಲಿ ಕೈ ಹಿಡಿದ ಒಬ್ಬ ಗೆಳೆಯ 1000 ಸಂಬಂಧಕ್ಕಿಂತ ದೊಡ್ಡವ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಸಮಸ್ಯೆಗಳಿಂದ ತುಂಬಿದೆ. ಸಮಸ್ಯೆಗಳು ಶಾಶ್ವತವಲ್ಲ, ಆದರೆ ಜೀವನ ಶಾಶ್ವತ. ಆದ್ದರಿಂದ ಆತ್ಮವಿಶ್ವಾಸದಿಂದ ಸಮಸ್ಯೆಗಳನ್ನು ಎದುರಿಸಿ ಮತ್ತು ನಿಮ್ಮ ಸ್ವಂತ ಜೀವನವನ್ನು ಆನಂದ ಮಾಡುವುದನ್ನು ನೋಡಿ. ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿಯೂ ಕೂಡ ಇಲ್ಲ. ಕಷ್ಟ ಸುಖದಲ್ಲಿ ಆಗುವುದು ಹೆತ್ತವರೇ ಹೊರತು ಬೇರೆಯವರು ಅಲ್ಲ. 100 ಒಳ್ಳೆಯದನ್ನು ಮಾಡು, ಯಾರಿಗೂ ಕೂಡ ಕಾಣುವುದಿಲ್ಲ. 1 ತಪ್ಪು ಮಾಡು, ಎಲ್ಲರೂ ಕೂಡ ನೀನೇ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾರೆ. ನಾವು ಒಬ್ಬರ ಮೇಲೆ ನಂಬಿಕೆಯನ್ನು ಇಡುವುದು ನಮ್ಮ ಮಾನವೀಯತೆ. ಅದನ್ನು ಉಳಿಸಿಕೊಂಡು ಹೋಗುವುದು ಅವರ ಯೋಗ್ಯತೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟದಲ್ಲಿ ಇದ್ದಾಗ ಕೈ ಬಿಟ್ಟವರನ್ನು ಮರೆಯಬೇಡಿ. ದುಃಖದಲ್ಲಿ ಇದ್ದಾಗ ಹತ್ತಿರ ಬಂದವರನ್ನು ಎಂದಿಗೂ ಕೂಡ ಮರೆಯಬೇಡಿ. ನಿಮ್ಮ ಗುರಿಗಳಿಗೆ ಸಮಯವನ್ನು ಮೀಸಲಿಡದೇ ಇದ್ದರೆ ನೀವು ಅವುಗಳನ್ನು ಎಂದಿಗೂ ಕೂಡ ತಲುಪುವುದಕ್ಕೆ ಸಾಧ್ಯವೇ ಇಲ್ಲ. ಶಿಸ್ತಿನಿಂದ ಜೀವನವನ್ನು ನಡೆಸುವುದನ್ನು ನೋಡಬೇಕು. ಶಿಸ್ತಿನಿಂದ ಕೆಲಸವನ್ನು ಮಾಡುವುದನ್ನು ನೋಡಬೇಕು. ಆಗ ಮಾತ್ರ ನೀವು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಪ್ರೀತಿ ಮಾಡಿ ಮೋಸ ಹೋದವರಿಗಿಂತ ಪ್ರೀತಿಯನ್ನು ಹೇಳಿಕೊಳ್ಳದೆ ಮೋಸ ಹೋದವರೇ ಹೆಚ್ಚು. ಹುಡುಕುವ ಪ್ರೀತಿಗಿಂತ ಜೊತೆಗೆ ಇರುವ ಸ್ನೇಹ ಚೆಂದ. ಕಾಣುವ ಮನಸ್ಸಿಗಿಂತ ಕಾಣದೇ ಇರುವ ಕಲ್ಪನೆ ಚೆಂದ. ಬರೆಯುವ ಬರಹಕ್ಕಿಂತ ಅಳಿಸಲಾಗದೇ ಇರುವಂತಹ ನೆನಪು ಚೆಂದವೋ ಚೆಂದ. ಹೆತ್ತವರನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲಿಯೇ ಇಲ್ಲ. ಹೆತ್ತವರನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲಿಯೇ ಇಲ್ಲ. ನಿಮ್ಮಿಂದ ಆದರೆ ಒಳ್ಳೆಯದನ್ನು ಮಾಡಿ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನೀನು ಧೈರ್ಯದಿಂದ ನಿಂತರೆ ಭಯ ಜಯ ಎನ್ನುವುದು ನಿನ್ನನ್ನು ಖಂಡಿತವಾಗಿಯೂ ಕೂಡ ಸೇರುತ್ತದೆ. ಭಯವನ್ನು ನೀನು ತ್ಯಾಗ ಮಾಡುವುದನ್ನು ನೋಡಬೇಕು. ಭಯವನ್ನು ಯಾವಾಗ ಬಿಡುತ್ತೀಯೋ ಆಗ ಜಯ ಎನ್ನುವುದು ನಿನಗೆ ಸಿಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮನಸ್ಸು ಅಲೆದಾಡಿದರೆ ಜೀವನ ಕಲುಷಿತ. ಮನಸ್ಸು ಸ್ಥಿರವಾಗಿ ಇದ್ದರೆ ಜೀವನ ಎನ್ನುವುದು ದಿವ್ಯ. ನಿನ್ನ ಮನಸ್ಸೇ ನಿನ್ನ ಲೋಕ ಎನ್ನುವುದನ್ನು ಮರೆಯಬೇಡ. ನಿನ್ನ ಆತ್ಮಕ್ಕೆ ಸೋಲು ಇಲ್ಲ, ಸೋಲುವುದು ನಿನ್ನ ಅಹಂಕಾರ ಮಾತ್ರ. ಅದನ್ನು ಗೆದ್ದರೆ ನೀನು ಅಜೇಯನಾಗುತ್ತೀಯ. ನಿನ್ನ ಹಾದಿ ಕಠಿಣವಾಗಿ ಇರುತ್ತದೆಯೋ ಅದು ದೇವರು ನಿನ್ನನ್ನು ಆಯ್ಕೆ ಮಾಡಿದ ದಾರಿಯಾಗಿರುತ್ತದೆ. ಸುಲಭವಾದ ದಾರಿಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಮುಂದುವರಿಯಬೇಕು ಅನ್ನುವುದೇ ಆದರೆ ಬರುವಂತಹ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ನಿನ್ನ ಭಯ ನಿನ್ನನ್ನು ಸೋಲಿಸುತ್ತದೆ. ಅದನ್ನು ಒಮ್ಮೆ ಎದುರಿಸಿದರೆ ನೀನು ಯಾರಿಗೂ ಕೂಡ ಹಿಡಿಯದ ಮಟ್ಟಕ್ಕೆ ಬೆಳೆಯುತ್ತೀಯ ಎನ್ನುವುದನ್ನು ಮರೆಯಬೇಡ. ನಿನ್ನ ಹೋರಾಟವನ್ನು ದೇವರು ನೋಡುತ್ತಿರುತ್ತಾನೆ. ಪ್ರತಿ ಕಣ್ಣೀರು, ಪ್ರತಿ ಪ್ರಯತ್ನ ಫಲ ತಡವಾಗಬಹುದು, ಆದರೆ ತಪ್ಪಾಗುವುದೇ ಇಲ್ಲ. ನೀನು ಕೇವಲ ಮನುಷ್ಯನಲ್ಲ, ಒಂದು ಶಕ್ತಿ, ಒಂದು ಸಂಕಲ್ಪ, ಒಂದು ಅದ್ಭುತ. ನಿನ್ನನ್ನು ಕಡಿಮೆ ಅಂದಾಜಿಸುವುದಕ್ಕೆ ಹೋಗಲೇಬೇಡ. ನಿನ್ನನ್ನು ನೀನು ನಂಬುವುದನ್ನು ಮೊದಲು ಕಲಿತುಕೋ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀಯಾ. ನೀ ಯುದ್ಧಕ್ಕೆ ಬಂದಿದ್ದೀಯಾ. ಶಾಂತವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಡ.
ಏನೇ ಬಂದರೂ ಕೂಡ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯುತ್ತೇನೆ ಎನ್ನುವುದಾಗಿ ಯೋಚನೆಗಳನ್ನು ಮಾಡು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀಯ ಎನ್ನುವುದನ್ನು ಯಾವತ್ತಿಗೂ ಕೂಡ ನೀನು ಅಲ್ಲಗೆಳೆಯಬೇಡ. ಬಂದೇ ಬರುತ್ತೀಯ ಜೀವನದಲ್ಲಿ. ಮುಂದೆ ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಅದರಲ್ಲಿ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ಮುಂದುವರಿಯುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯದನ್ನು ನಿಮಗೆ ಕರುಣಿಸುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಬಿಟ್ಟುಕೊಡಲೇಬೇಡಿ. ಭಯ ನಿನ್ನನ್ನು ಬಂಧಿಸಿದರೆ ನಂಬಿಕೆ ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಯಾವುದನ್ನು ಆರಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ ಒಂದಲ್ಲ ಒಂದು ದಿನ ನಿಮಗೆ ಸಿಗುತ್ತದೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.